ಯಾರಾಗ್ಬೋದು ಸರ್ ಪ್ರಧಾನಮಂತ್ರಿ ಮೇಲ್ಗಡೆ? ಮೋದಿ. ಮೋದಿ ಅವರು. ಹೌದು. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಕೊಟ್ಟಾರ್ರಿ. ಅದು ಕೊಟ್ಟಾರ ಪರವಾಗಿಲ್ಲ. ಯಾರಿಗೆ ಮುಟ್ಟಬೇಕು ಅವ್ರಿಗೆ ಅಷ್ಟೇ ಮುಟ್ತಾವ, ಯಾರಿಗೆ ಬೇಕಾ ಅವ್ರಿಗೆ ಅಷ್ಟೇ ಮುಟ್ತಾವ, ಎಲ್ಲರಿಗೂ ಬರೋದಿಲ್ಲ ಅವು. ಧನ್ಯವಾದ ಸರ್. ಅಣ್ಣ ನಮಸ್ಕಾರ ರೀ. ನಮಸ್ಕಾರ ಅಣ್ಣ. ತಮ್ಮ ಹೆಸರು ರೀ? ನಮ್ಮ ಹೆಸರು ಬಸವರಾಜ್ ಅಣ್ಣ. ಚಾದು ಕುಡಿದ್ರಿಲ್ಲ? ಹಾಂ ಕುಡಿದೀವಿ ಅಣ್ಣ. ಕುಡಿದ್ರಿ? ಯಾವ ಊರು ನಿಮ್ದು? ನಮ್ದು ಬೈಲೂರು ಅಣ್ಣ. ಏನು ಕಲಿ ಆಯ್ತು ರೀ? ಡಿಗ್ರಿ ಓದಾಕತ್ತೀನಿ ಅಣ್ಣ. ಡಿಗ್ರಿ ಹೆಂಗೆ ಚಲೋ ನಡೆದ ಅಭ್ಯಾಸ ರೀ? ಹಾಂ ಚಲೋ ನಡೆದ. ಯಾರಿಗೆ ಗೆಲ್ತಾರೆ ಈ ಸಲ, ಕಾಂಗ್ರೆಸ್ ಬಿಜೆಪಿ? ಬಿಜೆಪಿ ಅಣ್ಣ. ಬಿಜೆಪಿಯಿಂದ ಯಾರು ನಿಂತಾರೆ ಇಲ್ಲಿ? ನಮ್ಮ ಶ್ರೀರಾಮುಲು ಸರ್ ಅಂತಾರೆ ಅಣ್ಣ. ಶ್ರೀರಾಮುಲು ಸಾಹೇಬ್ ನಿಂತಾರ. ಈಗ ಕಳೆದ ಬಾರಿ MLA ಎಲೆಕ್ಷನ್ದಾಗ ಸೋತಾರ ಅವರು. ಈಗ ಮತ್ತೆ ಹೊಳ್ಳಿ MP ಎಲೆಕ್ಷನ್ ನಿಂತಾರ. ಈಗ ನಾನು ಗೆಲ್ಲಿಲ್ಲ ಅಂದ್ರೆ ನನ್ನ ಕೆರಿಯರ್ ಮುಗ್ತೈತೆ ರಾಜಕೀಯದ ಅನ್ನೋಂಥದ್ದು ಹೇಳ್ತಾರ. ಈಗ ಏನು ಹೇಳ್ತೀರಾ ಆ ಮಾತಿ? ಮತ್ತೆ ಸರ್ 100ಕ್ಕೆ 100 ಶ್ರೀರಾಮುಲು ಸರ್ ಗೆಲ್ತಾರೆ ಅಣ್ಣ. ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟರ ಇಲ್ಲಿ ಯಾರು ಕಾಂಗ್ರೆಸ್. ಯುವನಿಧಿ ಅಂತ ಯುವಕರಿಗೆ ಕೊಡ್ಲಾತಾರ, ಬಸ್ ಫ್ರೀ ಮಾಡ್ಯಾರ, ಹೆಣ್ಮಕ್ಳಿಗೆ ಕರೆಂಟ್ ಬಿಲ್ ಫ್ರೀ ಮಾಡ್ಯಾರ. ಇದು ಅನುಕೂಲ ಆಗೈತೆ ಎಲ್ಲರಿಗೂ? ಅನುಕೂಲ ಆಗೈತೆ ಅಣ್ಣ ಎಲ್ಲರೂ. ಬರೀ ಇಲ್ಲೊಬ್ರು ಸಾಹೇಬ್ರು ಚಾ ಕುಡ್ಲಾತಾರ. ಅಣ್ಣ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರಣ್ಣ? ಅಜಿತ್ ಅಂತೇಳಿ. ಅಜಿತ್ ಅಣ್ಣ. ಹೆಂಗ್ ನಡೆದಣ್ಣ ನಿಮ್ಮ ಬಳ್ಳಾರಿ ಒಳಗೆ ಇಲೆಕ್ಷನ್ ರೀ? ಎರಡು ಕಡೆನೂ ತುಂಬ ಜೋರು ಐತ್ರಿ. ಈ ಸರಿ ಯಾರು BJP ಬರುತ್ತಾ ಕಾಂಗ್ರೆಸ್ ಬರುತ್ತಾ ಗೊತ್ತಿಲ್ಲ. ಬಟ್ ನಮ್ಮ ಬಳ್ಳಾರಿ ಸಿಚುವೇಶನ್ ನೋಡಿದರೆ BJP ಬರೋದು ಪಕ್ಕ ಅನಿಸ್ತಾ ಇದೆ. ಬಿಕಾಸ್ ಮೋದಿಯವರ ಅಲೆ ತುಂಬ ಇದೆ, ಹಂಗಾಗಿ BJPನೇ ಈ ಸರಿ ಬರೋದು. ಈಗ ಮೋದಿಯವರ ಅಲೆ ಕಾರಣದಿಂದ BJP ಬರುತ್ತಾ, ಅಥವಾ ಈಗ ಕಳೆದ ಬಾರಿ MLA ಎಲೆಕ್ಷನ್ ರಾಮುಲು ಅವರು ಸೋತಿದ್ರು, ಈಗ MP ಎಲೆಕ್ಷನ್ನಲ್ಲಿ ಅವ್ರು ಎಲ್ಲ ಹೋದ್ರು ಪ್ರಚಾರ ಏನು ಹೇಳ್ತಾರಂದ್ರೆ ಇದು ನನ್ನ ಕೆರಿಯರ್ ಪ್ರಶ್ನೆ, ನಾನು ಏನಾದರೂ ಸೋತ್ರೆ ನನ್ನ ಕೆರಿಯರ್ ಮುಗಿದೋಗುತ್ತೆ, ಆ ಒಂದು ಅನುಕಂಪದ ಮೇರೆಗೆ ನೀವು ರಾಮುಲು ಅವ್ರನ್ನ ಗೆಲ್ಲಿಸುವಂಥದ್ದು ಮಾಡತ್ತೀರೋ ಅಥವಾ ಏನು? ಇಲ್ಲ, ಡೆವಲಪ್ಮೆಂಟ್ ಪ್ರಕಾರ ನೋಡಿದರೆ ರಾಮುಲು ಅವರು ಲಾಸ್ಟ್ ಟೈಮ್ ಪಾಪ ಸೋತಿದಾರ. ಬಟ್ ಅವರು ಇನ್ನೂ ಪ್ರಚಾರ ಮಾಡಬೇಕಿತ್ತು. ನಾನು ಗೆಲ್ತೀನೋ ಒಂದು ಕಾನ್ಫಿಡೆನ್ಸಲ್ಲೇ ಸುಮ್ಮನಾಗಿದ್ದಾರೆ. ಈ ಸರಿ ಕೆಲಸ ಮಾಡ್ತಿದ್ದಾರೆ. ಅವ್ರು ಬಂದರೆ ಸ್ವಲ್ಪ ರಾಜ್ಯ ಸೆಂಟ್ರಲಲ್ಲಿ ಕೂಡ ಸ್ವಲ್ಪ ದನಿ ಎತ್ತುತ್ತಾರ ನಮ್ಮ ಬಳ್ಳಾರಿ ಪರವಾಗಿ ಅಂತೇಳಿ ನಮ್ಗೆ ಅನಿಸ್ತಾ ಇದೆ. ಈ ಸರಿ ಗೆಲ್ಬೋದು ಅವರು. ಅಣ್ಣ, ಒಂದು ಟೈಮಲ್ಲಿ ಚುನಾವಣೆ ಬಂದರೆ ಇಡೀ ಕರ್ನಾಟಕದಲ್ಲಿ ಬಳ್ಳಾರಿ ಬಹಳ ಒಂದು ಹೈಲೈಟ್ ಆಗುವಂಥದ್ದು ಒಂದು ಜಾಗ. ದೊಡ್ಡ ದೊಡ್ಡ ಗಣ್ಯರು ಎಲ್ಲ ಬರ್ತಿದ್ರು. ಈಗ ಈ ಇತ್ತೀಚಿನ ಚುನಾವಣೆಯಲ್ಲಿ ಅದು ಆ ಥರದ್ದು ಕಾಣಿಸ್ತಿಲ್ಲ. ಅದು ಏನು ಕಾರಣ ಅನ್ಬೋದಣ್ಣ ನೀವು? ಆಗೆಲ್ಲ ಬಳ್ಳಾರಿ ಅನ್ನೋದು ಒಂಥರ ಹಾಟ್ಸ್ಪಾಟ್ ಆಗಿತ್ತು. ಬರೀ ಗಣಿಗಾರಿಕೆ ಅದು ಇದು ಅಂತೇಳಿ ನಮ್ಮ ಬಳ್ಳಾರಿ ಒಳ್ಳೆ ಸಿಂಗಾಪುರ್ ರೇಂಜಲ್ಲಿ ಸುದ್ದಿಯಲ್ಲಿತ್ತು. ಬಟ್ ಅದು ಬರ್ತಾ ಬರ್ತಾ ಬಳ್ಳಾರಿ ಮೇಲೆ ಅಲ್ಲಿ ಸೆಂಟ್ರಲಲ್ಲಾಗಲಿ ಸ್ಟೇಟಲ್ಲಾಗಲಿ ನಮ್ಮ ಸ್ಟೇಟ್ ನಮ್ಮ ಡಿಸ್ಟಿಕ್ನ ಕಡೆಗಣಿಸ್ತಿದ್ದಾರೆ ಅಂತಂದೇಳಿ ಅನಿಸ್ತಾ ಇದೆ. ಸೊ ಒಂದು ಒಳ್ಳೆ ಪವರ್ಫುಲ್ ಲೀಡರ್ ಬಂದರೆ ನಮ್ಮ ಡಿಸ್ಟಿಕ್ಕು ಡೆವಲಪ್ಮೆಂಟ್ ಆಗುತ್ತೆ ಮತ್ತು ಸಿಟಿನೂ ಎಲ್ಲ ಚೆನ್ನಾಗಿರುತ್ತೆ. ಅಣ್ಣ, ಈಗ ಇಲ್ಲಿನ ದೊಡ್ಡ ಲೀಡರು ಜನಾರ್ದನ್ ರೆಡ್ಡಿ ಅವರು ಈಗ ಬಳ್ಳಾರಿಯಿಂದ ಹೊರಗಡೆ ಇರೋದ್ರಿಂದ ಈ ಬಳ್ಳಾರಿಗೆ ಏನಾದರೂ ಹಿನ್ನಡೆ ಆಗ್ತಿದೆಯಾ ಅಥವಾ ಏನು ಸರ್? ನನ್ನ ಪ್ರಕಾರ ಅದು 200% ಕರೆಕ್ಟ್ ಇದ್ದಾರೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ವೈಯಕ್ತಿಕ ಅದು ಏನೇ ಇರ್ಬೋದು, ಬಟ್ ಬಳ್ಳಾರಿ ಡೆವಲಪ್ಮೆಂಟ್ ಅಂತ ಬಂದಾಗ ಜನಾರ್ದನ್ ರೆಡ್ಡಿ ಅವ್ರದ್ದು ಒಂದು ಮೇಲ್ಗೈ ಇದೆ. ಹಂಗಾಗಿ ನಮ್ಮ ಬಳ್ಳಾರಿಯಲ್ಲಿ 90% ಜನಾರ್ದನ್ ರೆಡ್ಡಿ ಅಭಿಮಾನಿಗಳಿದ್ದಾರೆ. ಓಕೆನಾ? ಈಗ ಬೇರೆ ಅವ್ರ ಬಗ್ಗೆ ಗೊತ್ತಿಲ್ಲದವ್ರಿಗೆ ಆದರೆ ರೆಡ್ಡಿ ಬಗ್ಗೆ ಗೊತ್ತಿಲ್ಲ ಅಂದರೆ ಅವ್ರು ಹೇಳ್ತಾರೆ ಅದು ಮಾಡಿದ್ರು ಇದು ಮಾಡಿದ್ರು ಅಂತೇಳಿ. ಬಟ್ ಜನಾರ್ದನ್ ರೆಡ್ಡಿ ಅವರು ಏನಾದರೂ ಬಳ್ಳಾರಿ ಕ್ಷೇತ್ರಕ್ಕೆ ಬಂದರೆ ನಮ್ಮ ಬಳ್ಳಾರಿ ನಮ್ಮ ಸ್ಟೇಟಲ್ಲೇ ಫಸ್ಟ್ ನಂಬರ್ 1 ಸ್ಥಾನದಲ್ಲಿ ಹೋಗೋದು ತಪ್ಪಿಲ್ಲ. ಮತ್ತು ಪಕ್ಕ 100% ನಮ್ಮ ಬಳ್ಳಾರಿ ಡಿಸ್ಟಿಕ್ ನಂಬರ್ 1 ಆಗಿರುತ್ತೆ. ಅಣ್ಣ, ಈಗ ತಿರ್ಗಾ ಅವರು ಮತ್ತೆ BJPಗೆ ಬಂದಾರೆ ಯಾರೋ ಜನಾರ್ದನ್ ರೆಡ್ಡಿ ಅವರು. ಈಗ ರಾಮುಲು ಅವರಿಗೆ ಮತ್ತು ಬಳ್ಳಾರಿಗೆ ಏನಾದರೂ ಪ್ಲಸ್ ಆಗ್ಬೋದಾ? ಪ್ಲಸ್ ಅನ್ನೋದಕ್ಕಿಂತ ಡಬಲ್ ಪ್ಲಸ್ಸೇ ಇದೆ. ಒಂದು ರಾಮುಲು ಅವ್ರಿಗೆ ರೆಡ್ಡಿ ಅನ್ನೋದೊಂದು ದೊಡ್ಡ ಶಕ್ತಿ ಇದ್ದಂಗೆ. ಬರೀ ಅವ್ರ ಹೆಸರೇ ಸಾಕು ಅವ್ರಿಗೆ ಬಳ್ಳಾರಿಯಲ್ಲಿ ಪ್ರಚಾರ ಮಾಡೋಕ್ಕೆ. ಯಾಕಂದರೆ ರೆಡ್ಡಿ ಅವ್ರ ಅಭಿಮಾನಿಗಳು ತುಂಬ ಇದ್ದಾರೆ. ಎಲ್ಲರೂ ನಮ್ಮ ರಾಮುಲು ಅವ್ರಿಗೆ ಸಪೋರ್ಟ್ ಮಾಡೋದ್ರಿಂದ ರಾಮುಲು ಅವರು ಈಸಿಯಾಗಿ ಗೆಲ್ಬೋದು ಅಂತ ನಮ್ಗೆ ಅನಿಸಿಕೆ. ಅಣ್ಣ, ತಮ್ಮ ಹೆಸರಣ್ಣ? ವಿನಯ್ ಅಂತ. ಅಣ್ಣ, ಇಲ್ಲಿ ಬಿಸಿಲಿಕ್ಕಿಂತ ಹೆಚ್ಚು ಈ ಸಲ ಚುನಾವಣೆ ಕಾವು ಐತಣ್ಣ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಯಾಕಂದರೆ MP ಎಲೆಕ್ಷನ್ನು ಅದು ಬಳ್ಳಾರಿ ತುಂಬ ದೊಡ್ಡ ಹಾಟ್ಸ್ಪಾಟೇ ಇರುತ್ತೆ. ಇದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ವಿ, ಬಟ್ ಈ ಸಲ ತುಂಬ ಕಡಿಮೆ ಅನ್ನಿಸ್ತಿದೆ. ಯಾಕಂದರೆ ಡಿಸ್ಟಿಕ್ ವಿಭಜನೆ ಆಗಿದೆ, ವಿಜಯನಗರ ಹೊಸ ಡಿಸ್ಟಿಕ್ ಆಗಿದೆ. ಸೊ ಒಲವು ಜಾಸ್ತಿ ಅಲ್ಲೇ ತೋರಿಸ್ತಿದ್ದಾರೆ ಅಂತ ನಮಗೆ ಅನಿಸ್ತು. ಡೆವಲಪ್ಮೆಂಟ್ಸ್ ಎಲ್ಲ ಇವಾಗ ಇಲ್ಲೇ ರಾಯಲ್ ಸರ್ಕಲ್ ನಾವು ನೋಡ್ತೀವಿ, ಕ್ಲಾಕ್ ನಿಂದಿಸ್ಬಿಟ್ಟಿದ್ದಾರೆ. ಕೆಲವೊಂದು ಡೆವಲಪ್ಮೆಂಟ್ಸ್ ಎಲ್ಲ ಫ್ರೀಸ್ ಆಗಿಬಿಟ್ಟಿದೆ ಬಳ್ಳಾರಿಯಲ್ಲಿ. ಸೊ ಈ ಸರಿ ಡೌಟೇ ಇಲ್ಲ, BJPನೇ ಬರೋದು. ಎಲ್ಲರೂ ಮೋದಿ ಸರ್ಗೆ ವೋಟ್ ಹಾಕೋದು. ಇವರಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿಯಿಂದ ಒಂದು ಅಗರಬತ್ತಿ ಉಡುಗೊರೆ. ಅಣ್ಣ, ಧನ್ಯವಾದ ಅಣ್ಣ, ಧನ್ಯವಾದ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.